ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಒಂದು ಇದರಲ್ಲಿ ಜುಲೈ 27ನೇ ತಾರೀಕು ಶನಿವಾರ ನಾವು ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯನ್ನು ಆಚರಣೆ ಮಾಡ್ತೀವಿ. ಅದರ ಪ್ರಯುಕ್ತವಾಗಿ ನಿಮಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ನಾನು ಹಾಕಿಕೊಂಡಿದ್ದೇನೆ. ಚಾಮುಂಡೇಶ್ವರಿ ಅಮ್ಮನವರ ಫೋಟೋವನ್ನು ಇಟ್ಟಿದ್ದೇನೆ. ಮೊದಲು ನಾವು ಮಾಡಿಕೊಳ್ಳಬೇಕಾಗಿರುವಂಥದ್ದು ಗಣೇಶ ಪೂಜೆ. ಒಂದು ಪ್ಲೇಟ್ ಮೇಲೆ 2 ಎಲೆ ಇಟ್ಟು ಸ್ವಸ್ತಿಕ್ ಅಂತ ಬರೆದು ಅಕ್ಷತೆಯನ್ನು ಹಾಕಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪ್ರಸಾದಕ್ಕೆ ಅಂತ ಕಲಸಕ್ಕರೆ ಇಟ್ಟಿದ್ದೇನೆ. ಹಾಗೆ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಪಕ್ಕದಲ್ಲಿ ಒಂದು ಪ್ಲೇಟನ್ನು ಸಹ ಇಟ್ಟಿದ್ದೇನೆ ಚಾಮುಂಡೇಶ್ವರಿ ಅಮ್ಮನವರಿಗೆ ಅರ್ಚನೆ ಮಾಡಲಿಕ್ಕೆ ಅಂತ. ಅಮ್ಮನವರ ಫೋಟೋಗೆ 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ. ಕನಕಾಂಬರ ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಸೇವಂತಿ ಹಾಗೆ ದಾಸವಾಳದ ಹೂವನ್ನು ಸಹ ಇಟ್ಟಿದ್ದೇನೆ. 2 ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಒಂದು ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿಕೊಂಡು ಅದ್ರ ಮೇಲೆ ಒಂದು ಪೀಠವನ್ನು ಇಟ್ಟಿದ್ದೇನೆ. ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ಇಟ್ಟು ನಾನು ಚಾಮುಂಡೇಶ್ವರಿ ಅಮ್ಮನವರ ವಿಗ್ರಹ ಇಲ್ಲದಿರೋ ಕಾರಣ ಅರಿಶಿಣದ ಗೌರಮ್ಮ ಅಂದರೆ ಅರಿಶಿಣಕ್ಕೆ ಸ್ವಲ್ಪ ನೀವು ಶ್ರೀಗಂಧವನ್ನು ಮಿಕ್ಸ್ ಮಾಡಿಕೊಂಡು ತುಪ್ಪವನ್ನು ಸಹ ಮಿಕ್ಸ್ ಮಾಡಿ ಪರಿಶುದ್ಧವಾದ ನೀರನ್ನು ಅದನ್ನು ಗೌರಿಯ ರೀತಿಯಲ್ಲಿ ಅದನ್ನು ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಗೌರಿ ಜೊತೆ ಮಾಡಿಕೊಂಡು ಚಾಮುಂಡೇಶ್ವರಿ ಅಮ್ಮನವರನ್ನು ಅದರೊಳಗೆ ಆಹ್ವಾನ ಮಾಡಿಬಿಟ್ಟು ನೀವು ಪೂಜೆಯನ್ನು ಮಾಡಬಹುದು. ನೀವು ನಿಮ್ಮ ವಿಗ್ರಹ ಇದ್ದರೆ ಪಂಚಾಮೃತ ಅಭಿಷೇಕ ಮಾತ್ರ ಮಾಡೋದನ್ನು ಮರೆಯಬೇಡಿ. ಹಾಗೆ 4 ಎಲೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ದೇನೆ. ಹೂಗಳಿಂದ ಅಲಂಕಾರ ಮಾಡಿದ್ದೇನೆ. ಹಾಗೆ ಒಂದು ಸರವನ್ನು ಹಾಕಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬ ಒಂದು ಶ್ರೇಷ್ಠವಾದದ್ದು. ಹಾಗೆ ನಾನು ಪ್ರಸಾದಕ್ಕೆ ಅಂತ ಸಿಹಿ ಸಜ್ಜಿಗೆ ಇಟ್ಟಿದ್ದೇನೆ ಚಾಮುಂಡೇಶ್ವರಿ ಅಮ್ಮನವರಿಗೆ. ಹಾಗೆ ತೀರ್ಥ, ಹಾಗೆ ತಾಂಬೂಲ, ಎಲ್ಲದಕ್ಕೆ ದಕ್ಷಿಣೆ, ಹಾಗೆ ಮಾವಿನ ಹಣ್ಣನ್ನು ಇಟ್ಟಿದ್ದೇನೆ. ಹಾಗೆ ಬಾಳೆಹಣ್ಣು ಅಷ್ಟು ನಾನು ಪೂಜೆ ಮಾಡ್ತಾಯಿದ್ದೇನೆ. ಹಾಗೆ ಪಂಚಾರ್ತಿ ಸಿದ್ಧತೆ ನಾನು ಮಾಡಿಕೊಂಡಿದ್ದೇನೆ ವಿಶೇಷವಾಗಿ ಇರಲಿ ಅಂತ ಅಮ್ಮನವರಿಗೆ. ಹಾಗೆ ದೀಪಾರಾಧನೆ ಅಂತ ವಿಷಯಕ್ಕೆ ಬಂದರೆ ನಾನು ನಿಮಗೆ ಈ ಸಹ ಯಾವುದೇ ದೀಪಾರಾಧನೆಯನ್ನು ತಿಳಿಸ್ಕೊಳ್ತಾ ಇಲ್ಲ. ಖಾಲಿ ಒಂದು ಪ್ಲೇಟ್ ಮೇಲೆ ಅಕ್ಕಿಯನ್ನು ಹಾಕಿ 2 ಎಲೆ ಇಟ್ಟು 5 ಹಾಗೆ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ 2 ತುಪ್ಪದ ದೀಪವನ್ನು ಹಚ್ಚಿಟ್ಟಿದ್ದೇನೆ. ನೀವು ವಿಳೆದೆಲೆ ಬದಲಿಗೆ ಬೇವಿನ ಸೊಪ್ಪಿನ ಮೇಲೆ ಸಹ 2 ತುಪ್ಪದ ದೀಪವನ್ನು ನೀವು ಹಚ್ಚಿಡ್ಬೋದು. ಅದು ಸಹ ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು. ನಂತರದಲ್ಲಿ ನೀವು ಊದನ್ ಕಡ್ಡಿಯನ್ನು ಬೆಳಗಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಅರ್ಚನೆಯನ್ನು ಪ್ರಾರಂಭ ಮಾಡಿ ಚಾಮುಂಡೇಶ್ವರಿ ಅಮ್ಮನವರ ಅಷ್ಟೋತ್ತರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡಿದರೆ ತುಂಬಾ ಒಂದು ಶ್ರೇಷ್ಠವಾದದ್ದು. ಆ ಕುಂಕುಮವನ್ನು ನೀವು ತೆಗೆದಿಟ್ಕೊಂಡು ಪ್ರತಿನಿತ್ಯ ನೀವು ನಿಮ್ಮ ಹಣೆಗೆ ಇಟ್ಕೊಳ್ತಾ ಬರೋದ್ರಿಂದ ನಿಮಗೆ ಎಂಥದ್ದೇ ಒಂದು ಕಷ್ಟದಲ್ಲಿದ್ದರೂ ಸಹ ಅದು ನಿಮಗೆ ನಿವಾರಣೆ ಆಗ್ತದೆ. ಹಾಗೆ ನೀವು ನಂತರದಲ್ಲಿ ಕಾಯನ್ನು ಒಡೆದು ಒಂದು ಆ ದೀಪಾರಾಧನೆಯನ್ನು ಮಾಡಿಬಿಟ್ಟು ಕಾಯನ್ನು ಒಡೆದು ಪಂಚಾರತಿಯನ್ನು ನೀವು ಮಾಡಬೇಕಾಗುತ್ತೆ. ನಾನು ಈ ಸಲ ಪಂಚಾರತಿ ಮಾಡ್ತಾ ಇದ್ದೇನೆ. ನೀವು ಏಕಾರತಿ ಸಹ ಮಾಡ್ಬೋದು, ಕರ್ಪೂರದ ಆರತಿ ಸಹ ಮಾಡ್ಬೋದು. ಅದು ಸಹ ತುಂಬಾ ಶ್ರೇಷ್ಠನೇ. ಅದು ನಾನು ವಿಶೇಷವಾಗಿ ಇರಲಿ ಅಂತ ಪಂಚಾರತಿ ಮಾಡ್ತಾ ಇದ್ದೇನೆ. ಮಂಗಳಾರತಿ ಎಲ್ಲ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಬೇಕಾಗುತ್ತದೆ. ಆರತಿಗೆ ಹಾಗೆ ದೀಪಾರಾಧನೆಗೆ ಅಮ್ಮನವರಿಗೆ ಪ್ರಸಾದಕ್ಕೆ ನೀವು ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಇಷ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು. ಪೂಜೆಯಲ್ಲಿ ಆಗಿದ ನಂತರ ಶ್ರೀ ದುರ್ಗಾ ಕವಚವನ್ನು ನೀವು ಪಾರಾಯಣ ಮಾಡಿಕೊಳ್ಳುವುದಕ್ಕೆ ಮಾತ್ರ ಮರೆಯಬೇಡಿ. ಹಾಗೆ ಈ ದಿವಸ ನೀವು ಅಂದರೆ ಈ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ದಿವಸ ನೀವು ಶ್ರೀ ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿಕೊಳ್ಳುವುದು ಸಹ ತುಂಬ ಒಂದು ಶ್ರೇಷ್ಠವಾದದ್ದು. ಪಾರಾಯಣ ಮಾಡಲು ಆಗುವುದಿಲ್ಲ ಅಂದರೆ ಏಕೆಂದರೆ ತುಂಬಾ ಒಂದು ಇರ್ತದೆ ಕಥೆಗಳು, 13 ಅಧ್ಯಾಯಗಳು. ಅಷ್ಟು ನಿಮಗೆ ಪಾರಾಯಣ ಮಾಡಲು ಆಗುವುದಿಲ್ಲ ಅಂದರೆ ಒಂದು ಸ್ತೋತ್ರಗಳು ಹಾಗೆ ದುರ್ಗಾ ಕವಚ ಅಷ್ಟನ್ನು ಮಾತ್ರ ನೀವು ಓದಿಕೊಳ್ಳುವುದಂತ ಮಾತ್ರ ಮರೆಯಬೇಡಿ. ಹಾಗೆ ಸಂಜೆ ಸಮಯದಲ್ಲಿ ಒಂದು ಕೆಂಪಾರತಿ ನೀವು ಸಿದ್ಧತೆ ಮಾಡಿಕೊಂಡು 2 ತುಪ್ಪದ ದೀಪವನ್ನು ಇಟ್ಟು ಹಚ್ಚಿ ಅಮ್ಮನವರಿಗೆ ಒಂದು ಆರತಿಯನ್ನು ಮಾಡಿಕೊಂಡು ಕೆಂಪು ನೀರನ್ನು ಆ ವಿಗ್ರಹಕ್ಕೆ ಫೋಟೋಗೆ ಇಟ್ಟು ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅದನ್ನು ನೀವು ಕದಲಿಸಿಟ್ಟಿದ್ರೆ ನೀವು ಅದನ್ನು ರವಿವಾರ ತೆಗೆಯಬಹುದು. ರವಿವಾರ ಎಲ್ಲದನ್ನು ಸಹ ವಿಸರ್ಜನೆ ಮಾಡ್ಬೋದು. ಹೂ, ಗೆಜ್ಜೆ ವಸ್ತ್ರ, ದೀಪ ಎಲ್ಲದನ್ನು ಸಹ. ಹಾಗೆ ಒಂದು ಅರಿಶಿಣದ ಗೌರಮ್ಮನನ್ನು ಏನು ಮಾಡಬೇಕಂದ್ರೆ ಅರಿಶಿಣ ಗೌರಮ್ಮ ನೀವು ಒಂದು ನೀರಿನಲ್ಲಿ ಕರಗಿಸಿ ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಅದನ್ನು ಹಾಕಿಬಿಡಿ. ಹೂ ಎಲ್ಲಿ ನೀವು ಹಾಕ್ತೀರೋ ಅಲ್ಲಿ ನೀವು ಅದನ್ನು ಹಾಕ್ಬೋದು. ಈ ಶನಿವಾರ ಅಂದರೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯ ದಿವಸ ನೀವು ಬೇವಿನ ಸೊಪ್ಪಿನ ಮೇಲೆ ಬೆಲ್ಲದ ದೀಪಾರಾಧನೆ ಮಾಡಬಹುದು. ನಾನು ನಿಮಗೆ ಬೆಲ್ಲದ ದೀಪಾರಾಧನೆ ತಿಳಿಸ್ಕೊಟ್ಟಿದ್ದೇನೆ. ಆದರೆ ನೀವು ಕೆಳಗೆ ವಿಳೆದೆ ಇರುವ ಬದಲಿಗೆ ನೀವು ಬೇವಿನ ಸೊಪ್ಪನ್ನು ಇಟ್ಟು ಸಹ ನೀವು ದೀಪಾರಾಧನೆ ಮಾಡ್ಬೋದು. ಹಾಗೆ ಬೇವಿನ ಸೊಪ್ಪಿನ ಮೇಲೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಸಹ ನೀವು ಮಾಡ್ಬೋದು. ಅದು ಸಹ ತುಂಬ ಒಂದು ಶ್ರೇಷ್ಠವಾದದ್ದು.
ನೋಡೋದಲ್ಲ ಫ್ರೆಂಡ್ಸ್, ನಾನು ನಿಮಗೆ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯ ಪ್ರಯುಕ್ತವಾಗಿ. ನೋಡೋಲ್ಲ ಫ್ರೆಂಡ್ಸ್, ಇದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಅವರೇ ಕಾಣ್ಕೋ ಪ್ಲೀಸ್ ಫ್ರೆಂಡ್ಸ್, ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.